ಸಾನಿಧ್ಯಗೆ ನಾನು ಈ ಶೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದೆ. ಇನ್ನೂ ಒಂದು ತೊಗೋಬೇಕು, ಒಂದು ಸ್ಕೂಲ್ಗೆ ಹಾಕ್ಕೊಂಡು ಹೋಗೋದಕ್ಕೆ ಪಿ ಇ ಟೈಮಲ್ಲಿ. ಬಟ್ ಇದು ವೈಟ್ ಎಲ್ಲ ಸರಿ ಹೋಗೋದಿಲ್ಲ, ಬೇರೆ ಕಲರ್ ನೋಡಬೇಕೀಗ. ಬಟ್ ಕಲೆಕ್ಷನ್ ಮಾತ್ರ ಚೆನ್ನಾಗಿದೆ. ಇದು ರೈನ್ ಬೂಟ್ಸು, ಮಳೆಗೆ ಹಾಕ್ಕೊಂಡು ಹೋಗೋದಕ್ಕೆ. ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಇರೋದಿಲ್ಲಿ ಈಸ್ಟ್ ಟೈಮಲ್ಲಿ ಒಂದು ಫ್ಯಾಮಿಲಿ, ಅದು ಬಡ್ಜೆಟ್ ಫ್ರೆಂಡ್ಲಿ ಫ್ಯಾಮಿಲಿ ಶಾಪಿಂಗ್ ಸೆಂಟರ್. ಬಟ್ಟೆ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಆ್ಯಸಸರೀಸ್ ಆಗಿರ್ಬೋದು, ಎಲ್ಲನೂ ನಮ್ಮ ಬಡ್ಜೆಟಲ್ಲಿ ಸಿಗುತ್ತೆ. ಸೊ ಅಂತಹ ಶಾಪ್ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಇದು ದೊಡ್ಡದಾಗಿರೋಂಥ ಮಾಲ್ ಅಲ್ಲ, ಚಿಕ್ಕದಾಗಿರ್ತಕ್ಕಂಥ ಶಾಪ್ ಅಲ್ಲ, ಒಂದು ಶಾಪಿಂಗ್ ಸೆಂಟರ್ ಅಂತ ಹೇಳ್ಬೋದು. ಎಲ್ಲನೂ ಸಿಗುತ್ತೆ ಇಲ್ಲಿ, A to Z. ಅಂದರೆ ಮನೆ ಪ್ರಾಡಕ್ಟ್ಸ್ ಅಲ್ಲ, ಕ್ಲಾತಿಂಗ್ ಆ್ಯಂಡ್ ಅಸೆಸರಿ ಸಂಬಂಧಪಟ್ಟಿದ್ದು. ತುಂಬ ಚಳಿ ಇದೆ, -2. ಇವತ್ತು ಹೊರಗಡೆ ಬಂದಾಗ ಒಂದು ಕೈಯಲ್ಲಿ ಗ್ಲೌಸ್ ಹಾಕ್ಕೊಂಡಿಲ್ಲ, ಒಂದು ಕೈಯಲ್ಲಿ ಮಾತ್ರ ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಯಾವುದು ಅಂತಂದರೆ ನಾನು ಹಿಂದ್ಗಡೆ ಕಾಣಿಸ್ತಾ ಇದೆ ಅಲ್ವಾ, ಪ್ರೈಮಾಕ್ ಅಂತ ಇದೇ ಶಾಪಿಂಗ್ ಸೆಂಟರ್. ಇದನ್ನು ಪ್ರಿಮಾಕ್ ಅಂತಾರೆ, ಕೆಲವರು ಪ್ರೈಮಾಕ್ ಅಂತಾರೆ, ಯಾವುದಾದ್ರೂ ಅಂದ್ಕೋಬೋದು. ಸೊ ಒಳಗಡೆ ಎಲ್ಲ ಏನೆಲ್ಲ ಇರುತ್ತನ್ನ ನೋಡೋಣ, ಬನ್ನಿ ಒಳಗಡೆ ಹೋಗೋಣ. ತುಂಬ ಚಳಿ ಆಗ್ತಿದೆ, ಬನ್ನಿ ಒಳಗಡೆ ಹೋಗೋಣ. ನೋಡ್ತಾ ಇದ್ರಲ್ಲ, ಇದೇ ಪ್ರೈಮಾಕ್. ಸೊ ಒಳಗಡೆ ಹೋಗಬೇಕು. ಸಿಕ್ಕಾಪಟ್ಟೆ ಚಳಿ ಇದೆ. ಶಾಪಿಂಗ್ ಬ್ಯಾಗ್ಸ್ ಇಟ್ಟಿರ್ತಾರೆ ಇಲ್ಲಿ, ತೊಗೊಂಡು ಒಳಗಡೆ ಹೋಗೋದು. ಆ್ಯಕ್ಚುಲಿ ಇಲ್ಲಿ ಏನಂತಂದರೆ ಕೆಲವೊಂದು ನಾನು ಆಗಲೇ ಹೇಳಿದಾಗೆ ಕೆಲವೊಂದು ಶಾಪ್ಸಲ್ಲಿ ಇಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಆದರೂ ನಾನು ಟ್ರೈ ಮಾಡ್ತೀನಿ. ಸೊ ಈ ಕಡೆ ಎಲ್ಲ ಜಾಕೆಟ್ಸ್ ಮತ್ತು ಕೋಟ್ಸ್ ಸೆಕ್ಷನ್. ಈಗ ವಿಂಟರ್ ಅಲ್ವಾ, ಹಾಗಾಗಿ ವುಲನ್ ಕ್ಲೋತ್ಸ್ ತುಂಬಾ ಇರುತ್ತೆ. ಇದು ಪ್ರೈಸಸ್ ಎಲ್ಲ ರೀಸನಬಲ್ ಆಗಿರುತ್ತೆ ಕಂಪೇರ್ ಮಾಡಿದರೆ. ಇಲ್ಲಿ UK ಅಲ್ಲಿ, ಪರ್ಟಿಕ್ಯುಲರ್ಲಿ ಲಂಡನಲ್ಲಿ ನೆಕ್ಸ್ಟ್ ಮತ್ತು ಝಾರಾ ಅಂತೇಳಿ ಶಾಪ್ಸ್ ಇದೆ, ಅಲ್ಲಿ ತೊಗೊತಾರೆ ಯೂಶ್ವಲಾಗಿ. ಸೊ ಆ ಶಾಪ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇದು ನೋಡ್ತಾ ಇದ್ರಲ್ಲ, ಇದು ಉಲ್ಲನ್ದು ಸ್ವೆಟರ್. ಸೊ M ಸೈಜ್ 17 ಪೌಂಡ್ಸ್ ಇದೆ. ಇದರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ. ಇದು ಸ್ವಲ್ಪ ಲಾಂಗ್ ಇದೆ. ಇದು ಕಂಪ್ಲೀಟ್ ಲಾಂಗ್ ಇನ್ನು. ಸೊ ಲಾಂಗ್ ಬಂದುಬಿಟ್ಟು 19 ಪೌಂಡ್ಸ್ ಇದೆ. ಇದು ನೋಡಿ, ಲೆದರ್ ಜಾಕೆಟು ಸಖತ್ತಾಗಿದೆ. ರಿಟಾ ಅವರ ಎಷ್ಟಿದೆ ಇದು? 36 ಪೌಂಡ್ಸ್ ಇದೆ. ತುಂಬ ಚೆನ್ನಾಗಿದೆ, ಬಟ್ ಹೆವಿ ಇದೆ ಸ್ವಲ್ಪ. ಸೊ ಇದೂ ಜಾಕೆಟೇ, ನಾರ್ಮಲ್ ವಿಂಟರ್ ಜಾಕೆಟು. ಇದು ನೆಕ್ ಹತ್ರ ಸ್ವಲ್ಪ ಫರ್ ಬಂದಿದೆ, ಈ ಥರ ಡಿಸೈನು. ಪ್ರೈಸ್ ಟ್ಯಾಗ್ ಇಲ್ಲ ಇದಕ್ಕೆ. ಓಕೆ, ಒಳಗಡೆ ಇದೆ ಇನ್ನೊಂದು. ಇದು 32 ಪೌಂಡ್ಸ್. ಓಕೆ, ಆ್ಯಕ್ಚುಲಿ ಇದಿಷ್ಟು ಲೇಡೀಸ್ ಸೆಕ್ಷನು, ಲೇಡೀಸ್ ಜಾಕೆಟ್ಸು. ಆ್ಯಂಡ್ ಈ ಪಾರ್ಟ್ ಬಂದುಬಿಟ್ಟು ರಿಡಕ್ಷನ್ಸು. ಇದು ಕಡಿಮೆ ರೇಟಿನವೆಲ್ಲ ಇಲ್ಲಿ ಹಾಕಿರ್ತಾರೆ. ಇದು ನೋಡಿ 38 ಪೌಂಡ್ಸ್, ಇದು 20 ಪೌಂಡ್ಸಿಗೆ ಕೊಡ್ತಾಯಿದ್ದಾರೆ ರೆಡ್ಯೂಸ್ ಮಾಡಿ. ಚೆನ್ನಾಗಿದೆ ಇದು.
ಆಲ್ಮೋಸ್ಟ್ 3/4 ಬರುತ್ತೆ ಲೆಂತ್. ಇದೊಂದಿದೆ, ಇದು ಬ್ಲ್ಯಾಕ್ ತುಂಬ ಚೆನ್ನಾಗಿದೆ. ಇದು ಮೇಲ್ಗಡೆ ಲೆದರ್, ಒಳಗಡೆ ಫರ್ ಇದೆ, ಚೆನ್ನಾಗಿದೆ. ಆ್ಯಂಡ್ ಇದು ಕಟ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಇದ್ರ ಪ್ರೈಸ್ ಹಾಕಿಲ್ಲ. ಸೊ ಇದೆಷ್ಟು ರಿಡಕ್ಷನ್ಸ್ ಅಂತ ಇಟ್ಟಿದ್ದಾರೆ. ಇದು ನಾರ್ಮಲ್ ಸಿಂಪಲ್ ರೈನ್ ಜಾಕೆಟ್. ಇದರಲ್ಲಿ ಹಾಫ್ ಕೂಡ ಇರುತ್ತೆ, ಹಾಫ್ ಸ್ಲೀವ್ಸು. ಇದು 32 pounds. ಆ್ಯಕ್ಚುಲಿ ಕೆಲವರೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತಾರೆ, ನೋಡಿ ಇದಕ್ಕೆ ಹಾಕ್ಬಿಡ್ತಾರೆ. ಆ್ಯಕ್ಚುಲಿ ರೆಡ್ಯೂಸ್ಡ್ ಇರೋದಕ್ಕೆ ಈ ಥರ ಸ್ಟಿಕ್ಕರ್ಸ್ ಇರುತ್ತೆ. ಸೊ ಇದು 20 ಇರೋದು 12ಗೆ ಕೊಡ್ತಾ ಇದ್ದಾರೆ. ಸೊ ವಿಂಟರಲ್ಲೆಲ್ಲ ಕಾಸ್ಟ್ಲಿನೇ ಇರುತ್ತೆ ಇದು. ಇದು ಚೆನ್ನಾಗಿದೆ ನೋಡಿ, ಗ್ರೇ ಕಲರ್ ಲಾಂಗ್ ಜಾಕೆಟು. ಇದು 28 pounds ಇದೆ, ಎಕ್ಸೆಲ್ ಸೈಜು. ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಆ ಕಡೆ ಸೆಕ್ಷನ್, ಆ ಕಡೆ ಬಂದ್ಬಿಟ್ಟು ಕಂಪ್ಲೀಟ್ ವಿಂಟರ್ ವೇರ್ಸು, ಈ ಕಡೆ ಎಲ್ಲ ನಾರ್ಮಲ್ ಟೀ ಶರ್ಟ್ಸ್ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು. ಸೊ ಈ ಜೀನ್ಸ್ 14 pounds ಇದೆ. ಸೈಜಸ್ ನೋಡ್ಕೊಂಡು ತೊಗೋಬೋದು. ಸೊ ಸಾಫ್ಟ್ ಜೀನ್ಸ್, ಇದು ಮಟೀರಿಯಲ್ ಸಾಫ್ಟ್ ಆಗಿದೆ. ಅದರಲ್ಲೇ ಸ್ವಲ್ಪ ಈ ಕಡೆ ಬಂದರೆ ಸ್ವಲ್ಪ ಇದು ಮಟೀರಿಯಲ್ ಸ್ವಲ್ಪ ದಪ್ಪ ಇದೆ ಅದಕ್ಕಿಂತ ಒಂಚೂರು. ಆ್ಯಂಡ್ ಕಲರ್ ಕೂಡ ಬ್ಲ್ಯಾಕ್ ಇದೆ. ಇದು ಬ್ಲ್ಯಾಕ್ ಒಂದಿದೆ, ಬ್ಲೂ ಒಂದಿದೆ. ಇದು ಒಂಚೂರು ರಫ್ ಇದೆ ಅದಕ್ಕೆ ಕಂಪೇರ್ ಮಾಡಿದರೆ. ಇದು ಕೂಡ ಅಷ್ಟೇ 14 pounds. ಇದೆಲ್ಲನೂ ಸ್ಟ್ರೇಟ್ ಜೀನ್ಸು, ಸ್ಟ್ರೇಟ್ ಕಟ್ಟು. 14 pounds ಇದೆ, ಸಾರಿ 16 pounds ಇದೆ. ಅದರಲ್ಲೇ ಬ್ಲ್ಯಾಕ್, ಇದು ಸ್ವಲ್ಪ ಶೇಡೆಡ್ ಬರುತ್ತೆ. ಸೊ ಇದೆಲ್ಲ ಕ್ರಾಪ್ ಟಾಪ್ಸು ಚೆನ್ನಾಗಿದೆ, ಅಂದರೆ ಮೆಟೀರಿಯಲ್ ಓಕೆ. ಇಲ್ಲಿಯವ್ರು ಹಾಕ್ಕೊತಾರೆ. ಇದಕ್ಕೆ 10 pounds. ಆ್ಯಂಡ್ ಇದೂ ಚೆನ್ನಾಗಿದೆ, ಬಟ್ ಇದು ಪಾಲಿಸ್ಟರ್ ಮೆಟೀರಿಯಲ್, ಇದು ಕಂಪ್ಲೀಟ್ ಪಾಲಿಸ್ಟರ್. ಇದು ಕ್ರೇಪ್, ಇದೆಲ್ಲ ಪಾಲಿಸ್ಟರು. ಸಮ್ಮರಲ್ಲಿ ಚೆನ್ನಾಗಿರುತ್ತೆ ವೇರ್ ಮಾಡೋದಕ್ಕೆ ಇದೆಲ್ಲ. ಇದು ರೆಡ್ಯೂಸ್ಡ್ ಇದೆ, 14 ಇದ್ದಿದ್ದು 7, ಆಲ್ಮೋಸ್ಟ್ ಹಾಫ್ ಪ್ರೈಸು. ಇದು ನೋಡಿ, ಹೆಬ್ಬಾವ್ ಪ್ಯಾಂಟು 20 pounds ಅಂತೆ. ಇಲ್ಲಿ ಏನಂದರೆ ಇಲ್ಲಿ ತುಂಬ ಹೈಟ್ ಇರ್ತಾರೆ ಜನ, ಆ್ಯಂಡ್ ಬೇರೆ ಪ್ರದೇಶದಿಂದ ಬಂದಿರೋರು, ಎಸ್ಪೆಷಲಿ ಕಪ್ಪಗಿರೋ ಇರ್ತಾರಲ್ಲ ಅವರು ತುಂಬಾ ಹೈಟ್ ಇರ್ತಾರೆ. ಅವ್ರಿಗಂದ್ರೂ ಲೆಂದಿ ಪ್ಯಾಂಟ್ಸ್ ಇರ್ತವೆ, ನಮ್ಮ ಸೈಜ್ ಸಿಗೋ ತುಂಬಾ ಕಷ್ಟ.
ಆ್ಯಂಡ್ ಇದು ಬಂದುಬಿಟ್ಟು ಜಾಕೆಟ್, ಡೆನಿಮ್ ಜಾಕೆಟ್ ಚೆನ್ನಾಗಿದೆ. ನನ್ನ ಹತ್ರ ಇದೆ, ನೋಡಿರ್ತೀರ ನೀವು. 17 ಪೌಂಡ್ಸ್. ಆ್ಯಕ್ಚುಲಿ ನಂಗೆ ಲಾಸ್ಟ್ ಟೈಮ್ ಇಲ್ಲಿ ಸಿಗಲಿಲ್ಲ ನನ್ನ ಸೈಜ್. ಇಲ್ಲಿ ಸ್ಟಾರ್ಟ್ಫೋರ್ಡ್ ವೆಸ್ಟ್ಫೀಲ್ಡ್ ಮಾಲಲ್ಲಿ ಸಿಕ್ತು ನನಗೆ ನನ್ನ ಸೈಜು. ಬ್ಯಾಗ್ಸ್ ಎಲ್ಲನೂ ಸಖತ್ತಾಗಿದ್ದಾವೆ. ಇದೆಲ್ಲ ನಾರ್ಮಲ್ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ. ಇದೆಲ್ಲ ಜಸ್ಟ್ ಮೊಬೈಲ್ಸ್ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ, ಚಿಕ್ಕದಾಗಿ. ಬರೀ ಬಟ್ಟೆ ಆಕ್ಸೆಸರೀಸ್ ಅಲ್ಲದೆ ಇಲ್ಲಿ ಕೆಲವೊಂದು ಫೇಸ್ ಪ್ರಾಡಕ್ಟ್ಸ್ ಸಿಗುತ್ತೆ. ಮೇಕಪ್ ಆಗಿರ್ಬೋದು, ಫೌಂಡೇಶನ್ ಮತ್ತು ಪ್ರೆಸ್ಡ್ ಪೌಡರ್. ಇದು ಪ್ರೆಪ್ ಇಲ್ಯುಮಿನೇಟಿಂಗ್ ಪ್ರೈಮರ್. ಇದು ಆ್ಯಂಡ್ ಈ ಕಡೆ ಎಲ್ಲ ಲಿಪ್ಸ್ಟಿಕ್ ಸಿಗುತ್ತೆ. ಇಲ್ಲಿ ಡಿಫ್ರೆಂಟ್ಸ್ ಇರುತ್ತೆ ಲಿಪ್ಸ್ಟಿಕ್ಕು, ಜಾಸ್ತಿ ಮೇಟೆ ಸಿಗೋದು. ಆ್ಯಂಡ್ ಕಲರ್ ಕೂಡ ವಿಚಿತ್ರವಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಈ ಕಲರ್ ಇರುತ್ತೆ. ಇನ್ನೂ ತುಂಬ ಇದೆ, ಬಟ್ ಆ ಕಡೆ ತೆಗಿದ್ರೆ ಬಿಲ್ಲಿಂಗ್ ಸೆಕ್ಷನ್ ಇದೆ ಹತ್ರ, ಹಾಗಾಗಿ ಮತ್ತೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರ ಇಲ್ಲ ಅಂತ ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ. ಇದು ಮಕ್ಕಳದು ಗರ್ಲ್ಸ್ ಶೂಸ್ ಕಲೆಕ್ಷನ್ನು, ತುಂಬ ಚೆನ್ನಾಗಿದೆ. ಸೊ ಸಾನಿಧ್ಯಗೆ ನಾನು ಈ ಶೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದೆ. ಇನ್ನೂ ಒಂದು ತೊಗೋಬೇಕು, ಒಂದು ಸ್ಕೂಲ್ಗೆ ಹಾಕ್ಕೊಂಡು ಹೋಗೋದಕ್ಕೆ PE ಟೈಮಲ್ಲಿ. ಬಟ್ ಇದು ವೈಟ್ ಎಲ್ಲ ಸರಿ ಹೋಗೋದಿಲ್ಲ, ಬೇರೆ ಕಲರ್ ನೋಡಬೇಕೀಗ. ಬಟ್ ಕಲೆಕ್ಷನ್ ಮಾತ್ರ ಚೆನ್ನಾಗಿದೆ. ಇದು ರೈನ್ ಬೂಟ್ಸು, ಮಳೆಗೆ ಹಾಕ್ಕೊಂಡು ಹೋಗೋದಕ್ಕೆ. ಇದು ನೋಡಿ ಫ್ರೋಝನ್ ಥೀಮ್ದು ಶೂಸು, ಲೈಟ್ಸ್ ಬರುತ್ತೆ ಕೆಳಗೆ. ಇದು ತೊಗೊಂಡೆ ಸನ್ನಿಧಿಗೆ ಇಬ್ರಿಗೂ ತೊಗೊಂಡೆ. ಅವ್ರಿಗೆ ಇಷ್ಟ ಇದು, ಆ್ಯಕ್ಚುಲಿ ಫ್ರೋಝನ್ ಅಂದರೆ ತುಂಬ ಇಷ್ಟ. ಬಾರ್ಬಿದು ಕೂಡ ಇಟ್ಟಿದ್ದಾರೆ ಶೂಸು, ಚೆನ್ನಾಗಿದೆ ಕಲೆಕ್ಷನ್ಸು. ಪ್ರೈಮಾರ್ಕಲ್ಲಿ ಮಕ್ಕಳಿಗೂ ಶೂಸ್ ಆಗಲಿ ಬಟ್ಟೆ ಆಗಲಿ ತುಂಬ ಚೆನ್ನಾಗಿರುತ್ತೆ.
ಕ್ಯೂಟ್ ಪುಟಾಣಿ ಶೂಸ್ ಇದು. ಬಿಂಗೋ. ಆ್ಯಂಡ್ ಇದು ಇಂಡೋರ್ ಸ್ಲಿಪ್ಪರು. ಇಲ್ಲಿ ಗರ್ಲ್ಸ್ಗೆ ಮಕ್ಕಳಿಗೆ ಆಕ್ಸೆಸರೀಸ್ ತುಂಬ ಚೆನ್ನಾಗಿದೆ, ಕ್ಯೂಟಾಗಿದ್ದಾವೆ. ಇದು ಪುಟಾಣಿ ಪುಟಾಣಿ ಕ್ಲಿಪ್ಸು, ಹೆಡ್ ಬ್ಯಾಂಡ್ಸು, ಬ್ರಷು, ಈ ಕಡೆ ಎಲ್ಲನೂ ನೈಟ್ ಸೂಟ್ಸ್ ಇದೆ, ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಸಿಗುತ್ತೆ ನೈಟ್ ಸೂಟ್ಸು. ಕ್ವಾಲಿಟಿ ಅಷ್ಟೇ ಚೆನ್ನಾಗಿರುತ್ತೆ, ರೇಟೂ ಹಾಗೇ ಇರುತ್ತೆ. ನೋಡಿ ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ. ಇದು ರೋಬ್, ಇದು ಬಾತ್ರೂಬ್, 10 pounds ಇದೆ. ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನೋಡಿ ಕ್ಯೂಟ್ ಫ್ರಾಕ್ಸ್ ಇದೆ ನೋಡಿ, ತುಂಬ ಚೆನ್ನಾಗಿದೆ ಫ್ರಾಕ್ಸ್. ಇದು ಟಾಪ್ ಮತ್ತು ಸ್ಕರ್ಟ್. ಇದು ಓ ಇಲ್ಲ, ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ, ಸ್ಟಿಚ್ ಮಾಡಿಬಿಟ್ಟಿದ್ದಾರೆ ಇದು. ಓಕೆ, ಇದು ಕೂಡ ಅದೇ ಥರನೇ ಟಾಪಿಗೆ ಸ್ಟಿಚ್ ಮಾಡಿದ್ದಾರೆ. ಸ್ಕರ್ಟ್ ಥರ ಕಾಣುತ್ತೆ, ಚೆನ್ನಾಗಿದೆ. ಇದು ಬಾರ್ಬಿದು ತುಂಬ ಚೆನ್ನಾಗಿದೆ. ಇದು ಕರೆಕ್ಟ್ ನಮ್ಮ ವೃಂದ ಸೈಜು, ಕ್ಯೂಟಾಗಿದೆ. ಇದು ಜಂಪ್ ಸೂಟ್ ಥರ 2 ಪೀಸು, ಟೀ ಶರ್ಟು ಮತ್ತು ಜೀನ್ಸು. ಬಟ್ ಇದು ಸ್ಕರ್ಟ್ ಥರ ಬರುತ್ತೆ, ಓಪನ್ ಇದೆ. ಆ್ಯಂಡ್ ಇದು ಬರೀ ಟಾಪ್ ಜೀನ್ಸು, ಅಂದರೆ ಡೆನಿಮ್ದು. ಚೆನ್ನಾಗಿದೆ ಕಲೆಕ್ಷನ್ಸು. ಆ್ಯಂಡ್ ಇದು ಎಲ್ಲ ಬಂದುಬಿಟ್ಟು ಲಾಂಗ್ ಸ್ಲೀವ್ದು ಟೀ ಶರ್ಟ್ಸು, 1.5 to 8 years. ಇದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಜಸ್ಟ್ 180ಗೆ 1 pound 80 pence ಒಂದೊಂದು ಬರುತ್ತೆ. ಸೊ ಅದಕ್ಕೆ ಹೇಳಿದ್ದು ಇದು ಬಡ್ಜೆಟ್ ಫ್ರೆಂಡ್ಲಿ ಶಾಪ್ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಡೈಲಿ ವೇರ್ಗೆ ಟೀ ಶರ್ಟ್ಸ್ ಮಾತ್ರ ನಾವು ಪ್ರತಿ ಸರಿ ಇಲ್ಲೇ ತಗೊಳ್ಳೋದು. ಕ್ವಾಲಿಟಿ ಇರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ. ಕಲರ್ಫುಲ್ ಆಗಿರುತ್ತೆ ಟೀ ಶರ್ಟ್ಸು. ಈವನ್ ಹೊರಗಡೆ ಹಾಕೊಂಡು ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, 1.5 ವರ್ಷದಿಂದ 8 ವರ್ಷದವರೆಗೂ ಯಾವುದೇ ಸೈಜ್ ತೊಗೊಳ್ಳಿ ಬರೀ 180ನೇ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, 180 ಅಂದರೆ ನಿಯರ್ಲಿ 200 ರೂಪಾಯಿ ಅಂದ್ಕೊಳ್ಳಿ ಒಂದು ಟೀ ಶರ್ಟು. ಆಲ್ಮೋಸ್ಟ್ ಇವಾಗ ಕೂಡ ಇಂಡಿಯಾದಲ್ಲಿ ಅದೇ ಪ್ರೈಸ್ ಇದೆ ಎಲ್ಲ ಟೀ ಶರ್ಟ್ಸ್ ಎಲ್ಲರೂ. ಇದು ಪ್ಲೇನ್ ಬರುತ್ತೆ, ಸ್ಟ್ರೈಪ್ಡ್ ಟೈಪು ಡಿಸೈನು. ಪ್ಲೇನ್ ಇರುತ್ತೆ. ಡಿಸೈನ್ ಬೇಡ ಅಂತಂದರೆ ಪ್ಲೇನ್ ಕೂಡ ತೊಗೋಬೋದು. ಆ್ಯಂಡ್ ಇದೆಲ್ಲ ಲೆಗ್ಗಿನ್ ಟೈಪು. ಇದು ಕೂಡ 180ನೇ. ತುಂಬ ಚೆನ್ನಾಗಿದೆ. ಮಟೀರಿಯಲ್ ಮಾತ್ರ ತುಂಬ ಸಾಫ್ಟ್ ಆಗಿದೆ, ಮೆತ್ತಿಗಿದೆ ಮಕ್ಕಳಿಗೆ. ಇನ್ನು ಬನಿಯನ್ ಕ್ಲಾತ್ ಅಂತೀವಲ್ವ, ಆ ಟೈಪಲ್ಲಿ ಬರುತ್ತೆ. ಸ್ಟ್ರೆಚಬಲ್ ಕೂಡ ಇದೆ. ಇದು ಚೆನ್ನಾಗಿದೆ ಮಟೀರಿಯಲ್ಲು. ಡೈಲಿ ವೇರಿಗೆ ಚೆನ್ನಾಗಿರುತ್ತೆ. ಸೊ ನಮ್ಮ ಸನ್ನಿಧಿಯಾಗ ನಾನು ಇಲ್ಲೇ ತೊಗೊಂಡು ಹೋಗೋದು.
ಇದು ಕೂಡ 7 to 15 ಇಯರ್ಸು. ಇದೂ 180ನೇ ಟೀ ಶರ್ಟ್ಸ್ ಎಲ್ಲನೂ. ಸೊ ಸಾನಿಧ್ಯಾಗೆ ಇಲ್ಲೇ ಆಗೋಗುತ್ತೆ ನಮಗೆ. ಇದು ಮಕ್ಕಳಿಗೆ ಜೀನ್ಸು ತುಂಬ ಚೆನ್ನಾಗಿದೆ, ಮಟೀರಿಯಲ್ ಮಾತ್ರ ತುಂಬ ಸಾಫ್ಟಾಗಿದೆ. ಸೊ 4 to 5 ಇಯರ್ಸು, 6 pounds ಇದೆ. ಇದೊಂಚೂರು ರಫ್ ಇದೆ, ನಿಮಗೆ ನೋಡಿ ಕಾಣಿಸ್ತಾ ಇರ್ಬೋದು, ಸ್ವಲ್ಪ ರಫ್ ಇದೆ. ಇದು ಸಾಫ್ಟ್ ಆಗಿದೆ. ಇದು ಲೈಟ್ ಕಲರ್ಸು. ಇದು ಬ್ಲ್ಯಾಕ್ನೂ ರಫ್ ಇದೆ ಆ್ಯಂಡ್ ಇದು ಮೆತ್ತಗಿದೆ. ಇದು ಕಾಟನ್ ಜೀನ್ಸ್. ಇದು ಒಂದು ಈ ಥರದೊಂದು ಗುನ್ನುಗೆ ತೊಗೊಂಡಿದ್ದೀನಿ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಸೈಜೇ ಪ್ರಾಬ್ಲಮ್ಮು. ಇಲ್ಲಿ ನಮ್ಮ ಗುನ್ನುಗೆ 4 to 5 ಇಯರ್ಸ್ ತೊಗೋಬೇಕು, 6 ವರ್ಷದೊಳಾದರೂ ಕೂಡ. ಸೊ ಆ ಥರ ಇರುತ್ತೆ, ಸೈಜ್ ವೇರಿ ಆಗುತ್ತೆ. ಇಲ್ಲಿ ಚೆನ್ನಾಗಿದೆ. 6 ಇಂದ 7 pound ಇದು ಜೀನ್ಸು. 600 ಇಂದ 700 ರೂಪಾಯಿ ಅಂದ್ಕೊಳ್ಳಿ. ಓಕೆ, ಇದೆಲ್ಲ ಬಾಯ್ಸ್ ಸೆಕ್ಷನ್ನು, ಚಿಕ್ಕ ಮಕ್ಕಳದ್ದು ಬಾಯ್ಸ್ದು. ಅವ್ರಿಗೆಲ್ಲ ಶೂಸ್ದು ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ನೈಟ್ ಸೂಟ್ ಆಗಿರ್ಬೋದು, ಪ್ಯಾಂಟ್ಸು. ಸೊ ಇದೆಲ್ಲ ಅವ್ರದ್ದು ನೈಟ್ ಸೂಟು. ಈ ಥರ ಸೆಟ್ಸಲ್ಲಿ ಸಿಗುತ್ತೆ. ಪೈಜಾಮಾಸ್ ಅಂತಾರೆ ಇದನ್ನು. ಸೊ ವಿಂಟರಲ್ಲಿ ಚೆನ್ನಾಗಿರುತ್ತೆ ಇದು ಮಟೀರಿಯಲು. ನೋಡಿ, ಆಲ್ಮೋಸ್ಟ್ ನಂದು ಶಾಪಿಂಗ್ ಮುಗಿತಾ ಬಂತು. ಇನ್ನೊಂದು 2 ಐಟಮ್ ತೊಗೊಂಡ್ರೆ ಮುಗ್ದೋಗುತ್ತೆ. ಈಗಾಗಲೇ 3 ಗಂಟೆ ಆಗಿದೆ. ಇನ್ನು 4:15 ಬರ್ತಾರೆ ಮಕ್ಕಳು. ಅವ್ರು ಬರೋಷ್ಟೊತ್ತಿಗೆ ಮನೆಗೆ ಹೋಗಬೇಕು. ಈಗ ನೆಕ್ಸ್ಟು ಬರೀ ಕಿಡ್ಸ್ ಸೆಕ್ಷನ್ ಆಯ್ತಲ್ವಾ, ಲೇಡೀಸ್ ಆ್ಯಂಡ್ ಕಿಡ್ಸ್. ಈಗ ಜೆಂಟ್ಸ್ ಸೆಕ್ಷನ್ ಹೋಗೋಣ. ಈ ಕಡೆ ಎಲ್ಲನೂ ಜೆಂಟ್ಸ್ ಸೆಕ್ಷನು. ಸೊ ನಂದು ಜೆಂಟ್ಸ್ ಏನು ಶಾಪಿಂಗಲ್ಲಿ ಇವತ್ತು ನಮ್ಮ ಯಜಮಾನ್ರದ್ದು ಒಂದಿದೆ, ರಿಟರ್ನ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಇದನ್ನು ರಿಟರ್ನ್ ಮಾಡಿ ಬೇರೆ ಶರ್ಟ್ ತೊಗೋಬೇಕು. ಲಾಸ್ಟ್ ಟೈಮ್ ಇವ್ರ ಬರ್ಡೇಗೆ ಒಂದು ಶರ್ಟ್ ತೊಗೊಂಡಿದ್ದೆ, ಅದು ತುಂಬ ದೊಡ್ಡದಾಯಿತು. ಹಾಗಾಗಿ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂತ. ಸೊ ಮೇನ್ ರೀಸನ್ನೇ ಅದು ಬಂದಿರೋದು ನಾನು. ಇದು ಜೆಂಟ್ಸ್ ಎಲ್ಲನೂ ಶೂಸು, ಟ್ರೈನರ್ಸ್ ಅಂತೀವಲ್ವ, ಅದು ಚೆನ್ನಾಗಿದೆ. $18 pounds ಶೂಸು, ಪರವಾಗಿಲ್ಲ. ಆ್ಯಂಡ್ ಇದರೆಲ್ಲ ಫಾರ್ಮಲ್ ಶೂಸು, ಫಾರ್ಮಲ್ ಆಗಿರ್ಬೋದು, ಹೊರಗಡೆ ಹಾಕೊಂಡು ಹೋಗೋಕ್ಕೆ. ವಿಂಟರ್ ಶೂಸ್ ಇದು. ಆ್ಯಂಡ್ ಇದೆಲ್ಲ ಬೆಲ್ಟ್, 4 pound, 7 pound ಆ ಥರ ಇದೆ ಪ್ರೈಸಸ್ ಎಲ್ಲ. ಚೆನ್ನಾಗಿದೆ ಕ್ವಾಲಿಟಿ. ಇದೆಲ್ಲ ಹುಡೀಸು. ಆ್ಯಂಡ್ ಈ ಕಡೆ ಎಲ್ಲ ಪ್ಲೇನ್ ಟೀ ಶರ್ಟ್ಸ್, ಅಂದರೆ ಪ್ಲೇನ್ ಅಂದರೆ ನಾರ್ಮಲ್ ಟೀ ಶರ್ಟ್ಸು. ಇದು ನೋಡಿ, ಈ ಟೀ ಶರ್ಟ್ಸ್ ಎಲ್ಲ ಬರೀ 3 pound, 300 ರೂಪಾಯಿ ಅಂದ್ಕೊಳ್ಳಿ, ರೌಂಡ್ ಫಿಗರು. ಚೆನ್ನಾಗಿದೆ, ಡೈಲಿ ವೇರ್ಗೆ ಚೆನ್ನಾಗಿದೆ. ಈಗ ಪ್ರಾಬ್ಲಮ್ ಏನಂದರೆ ಸೈಜೇ ಪ್ರಾಬ್ಲಮ್. ಇಲ್ಲಿ ನಾವೊಂದು ಸೈಜ್ ಅನ್ಕೊತೀವಿ, ಬಟ್ ಅದು ಸೈಜ್ ಆಗೋದಿಲ್ಲ. ಅವರೇ ಬಂದು ತೊಗೋಬೇಕು. ಎಲ್ಲ ಶಾಪಿಂಗ್ ಆಗಿದೆ. ಈಗ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ. ಲಾಂಗ್ ಕ್ಯೂ ಇದೆ. ಶಾಪಿಂಗ್ ಎಲ್ಲ ಆಯಿತು.
ಬಿಲ್ ನೋಡಿದರೆ ಶಾಕ್ ಆಗ್ತೀರಾ. 139.50 ಪೌಂಡ್ಸ್, 139 ಪೌಂಡ್ ಆಗಿಬಿಟ್ಟಿದೆ. ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಎಲ್ಲ ಮಕ್ಕಳಿಗೆ, ನಮ್ಮ ಯಜಮಾನ್ರಿಗೆ 2 ಶರ್ಟು, ನನಗೊಂದೇ ಒಂದು ಶೂಸ್, ಇನ್ನು ಮಿಕ್ಕಿದ್ದೆಲ್ಲ ಮಕ್ಕಳದೇ. ಮನೆಗೆ ಹೋಗಿ ಇನ್ನೊಂದ್ಸತಿ ಲೆಕ್ಕ ಹಾಕ್ಬೇಕು ಕರೆಕ್ಟ್ ಇದೆನಾ ಅಂತ ಹೇಳಿಬಿಟ್ಟು. ಸೊ ಫೈನಲಿ ಶಾಪಿಂಗ್ ಎಲ್ಲ ಆಯಿತು, ಹೊರಗಡೆ ಬಂದೆ. ನೋಡಿದ್ರಲ್ವಾ ಕ್ರೌಡ್ ಓಕೆ ಇತ್ತು, ಸ್ವಲ್ಪನೇ ಇತ್ತು ಕ್ರೌಡ್. ಈಗಾಗಲೇ ಕತ್ಲಾಗ್ಬಿಟ್ಟಿದೆ, 4 ಗಂಟೆ ಆಯಿತು, ಪರ್ಫೆಕ್ಟ್ ಟೈಮಿಂಗು. ಈಗ 4:15ಗೆ ಸಾನ್ನಿಧ್ಯಗೆ ಸ್ಕೂಲ್ ಬಿಡುತ್ತೆ, ಅಷ್ಟರಲ್ಲಿ ಹೋಗಿ ಪಿಕ್ ಮಾಡ್ಕೊಂಡು ಹಾಗೆ ಮನೆಗೆ ಹೋಗಬೇಕು. ನೋಡಿದ್ರಲ್ವಾ ಪ್ರೈಮಾರ್ಕ್ ಶಾಪಿಂಗ್, ಇದ್ದಿದ್ರಲ್ಲಿ ಇದು ರೀಸನೇಬಲ್. ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗ್ ಬಂದಾಗ ಈಗೊಂದು 3.5-4 ವರ್ಷದ ಕೆಳಗೆ ಇನ್ನೂ ಕಡಿಮೆ ಇತ್ತು ಪ್ರೈಸಸ್ ಎಲ್ಲನೂ. ಇವಾಗ ಲಾಸ್ಟ್ ಇಯರಿಂದ ಒಂಚೂರು ಇನ್ಕ್ರೀಸ್ ಮಾಡಿದ್ದಾರೆ ಎಲ್ಲನೂ. ಇದಂತೆ ಅಲ್ಲ, ಎಲ್ಲ ಗ್ರಾಸರೀಸ್ ಆಗಿರ್ಬೋದು, ತರಕಾರಿ ರೇಟ್ ಆಗಿರ್ಬೋದು, ಎಲ್ಲನೂ ತುಂಬಾ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಆವಾಗ 3 ವರ್ಷಕ್ಕೆ ಕಂಪೇರ್ ಮಾಡಿದರೆ ಒಂಚೂರು ಜಾಸ್ತಿ ಆಗಿದೆ ಪ್ರೈಸಸ್ಸು. ಸೊ ಇದು ಬಟ್ ಬೆಸ್ಟ್ ಇದು ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ಬಟ್ಟೆ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಅಕ್ಸೆಸರೀಸ್ ಆಗಿರ್ಬೋದು, ಎಲ್ಲನೂ ರೀಸನಬಲ್ ರೇಟಲ್ಲೇ ಸಿಗುತ್ತೆ. ನಮಗೂ ಡೈಲಿ ವೇರ್ಗೆ ಎಲ್ಲನೂ ಚೆನ್ನಾಗೇ ಸಿಗುತ್ತೆ. ಈವನ್ ಟಿ ಶರ್ಟ್ಸ್ ಆಗಿರ್ಬೋದು, ಪ್ಯಾಂಟ್ಸ್ ಆಗಿರ್ಬೋದು, ಎಲ್ಲ ಚೆನ್ನಾಗೇ ಸಿಗುತ್ತೆ. ಇವತ್ತು ಸೆಕ್ಯೂರಿಟಿ ತುಂಬಾ ಇತ್ತು, ಹಾಗಾಗಿ ಎಲ್ಲ ಸೆಕ್ಷನ್ ಕವರ್ ಮಾಡೋಕ್ಕಾಗಿಲ್ಲ, ಬಟ್ ಆಲ್ಮೋಸ್ಟ್ ಅಲ್ಲೆಲ್ಲ ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ವಾ ಪ್ರೈಮಾರ್ಕ್ ಶಾಪಿಂಗ್ ಸೆಂಟರ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಚಳಿ, ಯಾಕೆ ಮಾಡಿಲ್ಲ ಅಂತಂದರೆ ಹೊರಗಡೆ ಬರೋದಕ್ಕೆ ಸಿಕ್ಕಾಪಟ್ಟೆ ಚಳಿ ಇದೆ. ಏನಿಲ್ಲ ಅಂದರೂ ಮಿನಿಮಮ್ -3 ಇರುತ್ತೆ, ಹಾಗಾಗಿ ಸ್ವಲ್ಪ ಹೊರಗಡೆ ಬರೋದಕ್ಕೆ ಕಷ್ಟ ಆಗ್ತಿದೆ ನಮಗೆ. ಸೊ ಇನ್ಮೇಲೆ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆಗಿದ ತಕ್ಷಣ ನಾನು ಕಂಪ್ಲೀಟ್ ವ್ಲಾಗ್ಸ್ ಮಾಡ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಹೊಸ ಜಾಗದಲ್ಲಿ ಸಿಗ್ತೀನಿ. ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ. ನೋಡಿದ್ರಲ್ವಾ ಪ್ರೈಮಾರ್ಕಲ್ಲಿ ಶಾಪಿಂಗ್ ಎಲ್ಲ ಹೇಗಿತ್ತು ಅಂತ ಹೇಳಿಬಿಟ್ಟು. ನಾನು ನಿಮಗೆ ಏನೆಲ್ಲ ತೊಗೊಂಡಿದ್ದೀನಿ, ಮಕ್ಕಳಿಗೆಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಈಗ ನೋಡಿ, ಇದಿಷ್ಟು ಮಕ್ಕಳಿಗೆ ತೊಗೊಂಡಿರೋದು. ಚೆನ್ನಾಗಿದೆ, ಬಟ್ಟೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಇದು ಸಾನ್ನಿಧ್ಯಗೆ ತೊಗೊಂಡಿರೋಂಥ ಪ್ಯಾಂಟ್ಸು, ಜಾಗರ್ಸ್ ಇದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ನೋಡಿ, ಅವಳಿಗೆ 4 to 5 ಇಯರ್ಸ್ ತೊಗೊಂಡಿದ್ದೀನಿ. ಅವಳೀಗ 6 ವರ್ಷ. 4 to 5 ಇಯರ್ಸ್ ತೊಗೊಂಡ್ರೂ ಇದು ದೊಡ್ಡದಾಗ್ತಾಯಿದೆ ಅವಳಿಗೆ. ಸೊ ನಾನು ಆಗಲೇ ಹೇಳ್ದೆ ಅಲ್ವಾ, ಇಲ್ಲಿದು ಸೈಜಸ್ ತುಂಬಾ ಡಿಫರ್ ಆಗುತ್ತೆ. ಇವೆರಡು ಈಗ ರಿಟರ್ನ್ ಮಾಡಬೇಕು, ಅಂದರೆ ಎಕ್ಸ್ಚೇಂಜು. ಇದಕ್ಕಿಂತ ಚಿಕ್ಕ ಸೈಜು, ಈಗ 4 to 5 ತಂದಿದ್ದೀನಲ್ವ, 3 to 4 ಇಯರ್ಸ್ ತೊಗೋಬೇಕು ನಾನು. ಕ್ವಾಲಿಟಿ ಚೆನ್ನಾಗಿದೆ, ಕಾಟನ್ ಜೀನ್ಸು. ಇವೆರಡು ರಿಟರ್ನ್ ಮಾಡೋದು. ಸೊ ಇದೆಲ್ಲ ಟೀ ಶರ್ಟ್ಸು, ಲಾಂಗ್ ಸ್ಲೀವ್ಸ್ ಟೀ ಶರ್ಟ್ಸು, ಸನ್ನಿಧಿಗೆ ತೊಗೊಂಡಿರೋದು. ಅವಳಿಗೆ 7 to 8 ಇಯರ್ಸ್ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ. ನೋಡಿ, ಚೆನ್ನಾಗಿದೆ ಡಿಸೈನು. ಪೊಕೆಮಾನ್ದು ಇದು ಸನ್ನಿಧಿಗೆ ತೊಗೊಂಡಿರೋದು. ಇದೊಂದು, ಇದು ಚೆನ್ನಾಗಿದೆ. ಇದು ಕೂಡ ಸೋಲಾರ್ ಸಿಸ್ಟಮ್ದು, ಲಾಂಗ್ ಸ್ಲೀವ್ಸ್ ಎಲ್ಲನೂ. ಇದೆಲ್ಲ ಸಾನ್ನಿಧ್ಯಕ್ಕೆ ತೊಗೊಂಡಿದ್ರು ಟೀ ಶರ್ಟ್ಸು. ಚೆನ್ನಾಗಿದೆ, ಕಲೆಕ್ಷನ್ಸ್ ಚೆನ್ನಾಗಿದೆ. ಚಿಕ್ಕ ಮಕ್ಕಳ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಈ ಸನ್ನಿಧಿ ಏಜ್ ಅವರಿಗೆ ಸ್ವಲ್ಪ ಕಮ್ಮಿ ಇದೆ ಕಲೆಕ್ಷನ್ಸು. ಮತ್ತು ಬರ್ತಾ ಬರ್ತಾ ಇಡ್ತಾರೆ, ಸ್ಟಾರ್ಟ್ ಆಗುತ್ತೆ ಇನ್ಮೇಲಿಂದ. ಇದೊಂದು, ಇದು ಒಂಥರ ಡಾರ್ಕ್ ಗ್ರೇ, ಬ್ಲ್ಯಾಕ್ ಅಲ್ಲ, ಇದು ಡಾರ್ಕ್ ಗ್ರೇ. ಇದು ಮಿಕ್ಕಿ ಅಲ್ಲ, ಮಿನ್ನಿ.
ಸಮ್ಮರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರ್ತವೆ ಕಲೆಕ್ಷನ್ಸು. ಇದೊಂದು ಶಾರ್ಟ್ ಸ್ಲೀವ್ ತೊಗೊಂಡೆ, ಇದು ಮತ್ತು 2 ಶಾರ್ಟ್ ಸ್ಲೀವು. ಆ್ಯಂಡ್ ಇವನ್ ಬ್ಲೂ ಕೂಡ ಶಾರ್ಟ್ ಸ್ಲೀವು. ಇದು ಫ್ಲವರ್ ಡಿಸೈನು, ಇದು ಚೆನ್ನಾಗಿದೆ, ಇದು ನಂಗೆ ಇಷ್ಟ ಆಯ್ತು ಇದು ಕಲರು. ಆ್ಯಂಡ್ ಡಿಸೈನ್ ಎರಡೂ ಚೆನ್ನಾಗಿದೆ. ಬಟ್ಟೆ ನೋಡ್ತಾ ಇರ್ಬೋದು, ಮೆತ್ತಗಿದೆ ಕ್ಲಾತ್, ಬನಿಯನ್ ಕ್ಲಾತ್ ಟೈಪ್ ಬರುತ್ತೆ, ಚೆನ್ನಾಗಿದೆ. ಆ್ಯಂಡ್ ಇದೊಂದು ವೈಟಲ್ಲಿ ಸಿಂಪಲ್ ಆಗಿದೆ ಒಂದು ಫ್ಲವರು. ಸೊ ಇದೆಲ್ಲನೂ ನೋಡಿ 180, 180 ರೂಪಾಯಿ ಮ್ಯಾಕ್ಸ್ ಅಂದರೆ ಲೆಕ್ಕ ಹಾಕಿದ್ರು ಕೂಡ 200 ರೂಪಾಯಿ ಒಳಗಡೆನೆ ಒಂದೊಂದು. ಸೊ ಈಗ ಅಲ್ಲಿ ಕೂಡ ಅದೇ ರೇಟೇ ಸಿಗುತ್ತೆ ಆಲ್ಮೋಸ್ಟು. ಚೆನ್ನಾಗಿದೆ ಕಲೆಕ್ಷನ್ಸು. ಆ್ಯಂಡ್ ಸಾನಿಧ್ಯಾಗೆ 2 ಲೆಗ್ಗಿನ್ ತಗೊಂಡೆ. ಇದು ಒಂದು ರೋಸ್ ಕಲರು ಮತ್ತು ಗ್ರೇ ಒಂಥರ ಬೂದಿ ಕಲರು, ಇದು 2. ಆ್ಯಂಡ್ ನೈಟ್ ಸೂಟ್ಸ್ ತೋರಿಸಿದೆ ಅಲ್ವಾ, ನೈಟ್ ಡ್ರೆಸ್ಸು ತುಂಬ ಚೆನ್ನಾಗಿದೆ ಸೆಟ್ಟು. ಇಬ್ರಿಗೂ ತೊಗೊಂಡಿದ್ದೀನಿ ನಾನು. ಇದು ಸಾನಿಧ್ಯಾಂದು, ಇದು ಸನ್ನಿಧಿದು. ಸೊ ಇದು ಒಂದು ಸೆಟ್ ಬರುತ್ತೆ, ನೀಟಾಗಿ ಪ್ಯಾಕ್ ಮಾಡಿರ್ತಾರೆ. ಒಂದರಲ್ಲಿ 2 ಪೇರ್ ಇರುತ್ತೆ ನೋಡಿ. ಇದೊಂದು ಎಲ್ಸಾದು, ನೋಡಿ ಈ ಥರ ಇರ್ತಿದ್ದು ಟೀ ಶರ್ಟು. ಇದಕ್ಕೆ ಇದು ಅನ್ಕೊತೀನಲ್ವ ಪ್ಯಾಂಟ್, ಇದು ಎಲ್ಸಾ ಪ್ಯಾಂಟಾ? ಓಪನ್ ಮಾಡಿಬಿಟ್ಟಿದ್ದಾಳೆ ಆಲ್ರೆಡಿ ಅವಳು ಸೆಟ್ ಇದ್ದಿದ್ದು. ಇದು ಪ್ಯಾಂಟ್, ಓಪನ್ ಮಾಡು. ಹಾಂ, ಇಲ್ಲಿದೆ ಎಲ್ಸಾ, ಗೊತ್ತಾಗುತ್ತೆ ಅದರದ್ದು ಮ್ಯಾಚ್ ಅಂಥೇಳಿ. ಪ್ಯಾಂಟು ಇದೂ ಸೇಮ್ ಬನಿಯನ್ ಕ್ಲಾತ್ ಟೈಪೇ ಬಟ್ಟೆ, ಚೆನ್ನಾಗಿದೆ. ಇದೊಂದು ಪೇರು ಮತ್ತು ಇನ್ನೊಂದು. ಇದಕ್ಕಿದು ಪ್ಯಾಂಟು. ಯಾವುದಕ್ಕಾದ್ರೂ ಹಾಕ್ಕೋಬೋದು, ಯಾವುದೋ ಒಂದು ಪೇರ್ ಮಾಡ್ಕೊಂಡು ಹಾಕ್ಕೊಳ್ಳೋದಷ್ಟೇ. ಆ್ಯಂಡ್ ಇದು ಎರಡು ಪೇರ್ ಸೇರಿಸಿ ಎಷ್ಟಾಯಿತು? ಟ್ಯಾಗ್ ಇತ್ತು ನೋಡು, ಕೊಡು. 13 ಪೌಂಡ್ಸ್ ಏನೋ ಆಗಿರಬೇಕು, 2 ಸೇರಿಸಿ 2 ಪೇರ್ಗೆ. ಅಂದರೆ ಒಂದಕ್ಕೆ 650 ಬಿದ್ದಂಗೆ. ನಿಂದು 11? ಓಕೆ, ಇಲ್ಲ ಇವಳ್ದು 11 ಪೌಂಡ್ಸು. 11 ಪೌಂಡ್ಸು ಅಂತಂದರೆ 5.5 ಪೌಂಡ್ ಒಂದು ಸೆಟ್ಟು. 5.5 ಪೌಂಡ್ ಅಂದರೆ 550 ರುಪೀಸ್ ಅಂದ್ಕೊಳ್ಳಿ. 550 to 600 ಒಳಗಡೆ ಒಂದು ಪೇರು. ಆಲ್ಮೋಸ್ಟ್ ಅಲ್ಲಿ ಇಂಡಿಯಾದಲ್ಲಿ ಕೂಡ ಇದೇ ರೇಟ್ಗೆ ಸಿಗುತ್ತೆ, ಚೆನ್ನಾಗಿದೆ. ಆ್ಯಂಡ್ ಸಾನಿಧ್ಯ ಕೂಡ ತುಂಬ ಚೆನ್ನಾಗಿದೆ. ಇದು ಓಪನ್ ಮಾಡು. ಇವಳ್ದು ಬ್ಲೂವಿ, ಅದೇನು ನೋಡ್ತಾರೋ ಕಾರ್ಟೂನು, ಬ್ಲೂವಿ ಹುಚ್ಚು. ಟೀ ಶರ್ಟ್ ಇದು ಫುಲ್ ಸ್ಲೀವ್ಸೇ. ಆ್ಯಂಡ್ ಇದಕ್ಕೆ ಪ್ಯಾಂಟ್ ಇದು. ಸೇಮ್ ಮಟೀರಿಯಲೇ, ಚೆನ್ನಾಗಿದೆ. ಸಮ್ಮರಲ್ಲಿ ಚೆನ್ನಾಗಿರುತ್ತೆ ವೇರ್ ಮಾಡೋದಕ್ಕಿದು. ವಿಂಟರ್ದು ಆಲ್ರೆಡಿ ಇಬ್ಬರ ಹತ್ರನೂ ಇದೆ. ಇದು ಬ್ಲೂವಿ ಫ್ಯಾಮಿಲಿ, ಬ್ಲೂವಿ ಬಿಂಗೋ ಚಿಲ್ಲಿ. ಇದು ಡ್ಯಾಡಿ ಹೆಸರೇನು? ಬ್ಯಾಂಡಿಟ್. ಏನು ಬ್ಯಾಂಡಿಟ್ ಅಂತ? ಓಕೆ, ಅಂದ್ರೆ ಪ್ಯಾಂಟ್ ಇದು ಚೆನ್ನಾಗಿದೆ. ಇದು ದೊಡ್ಡದಾಗತ್ತೆ, ವೆಯ್ಟ್ ಮಾಡಬೇಕಿದ್ದು ಪ್ಯಾಂಟ್ ಇವಳು ಹಾಕ್ಕೋಬೇಕಂತಂದ್ರೆ ಇವಳಿರೋ ಹೈಟಿಗೆ. ಇದು ಶೂಸು, ನಾನು ಆಲ್ರೆಡಿ ತೋರಿಸಿದ್ನಲ್ವ, ತುಂಬ ಚೆನ್ನಾಗಿದೆ ಶೂಸ್. ಇದು ಸಖತ್ನೇ ಇಷ್ಟ ಆಯಿತು. ನಮಗೆ ಈ ಥರ ಕಲೆಕ್ಷನ್ಸ್ ಬರೋದೇ ಇಲ್ಲ, ಎಲ್ಲ ಮಕ್ಕಳಿಗೆ. ಇದೊಂಥರ ವಿಂಗ್ಸ್ ಬಟರ್ಫ್ಲೈ ಇದೆ ನೋಡಿ, ಇದು ಓಪನ್ ಮಾಡೋದು ಚೆನ್ನಾಗಿದೆ. ಆ್ಯಂಡ್ ಕೆಳಗಡೆ ಈ ಥರ ಇದೆ ಸೋಲು.
ಇದು ಬಂದುಬಿಟ್ಟು 12 ಪೌಂಡ್ಸ್, 1200 ಹತ್ತತ್ರ 1250, 1300 ಒಳಗಡೆ ಬರುತ್ತೆ ಇದು. ಆ್ಯಂಡ್ ಇದು ಬಂದುಬಿಟ್ಟು ಸ್ಕೂಲ್ಗೆ ಗೆ ವೀಕ್ಲಿ ಟ್ವೈಸ್ ಇವ್ರಿಗೆ ಇರುತ್ತೆ, ಹಾಗಾಗಿ ಹಾಕ್ಕೊಂಡು ಹೋಗಬೇಕು. ಇವ್ರಿಗೆ ಒಂದು 6 ತಿಂಗಳು ಕೂಡ ಬಾಳಿಕೆ ಬರೋದಿಲ್ಲ, ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಅದು ಚಿಕ್ಕದಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದು ಮೆತ್ತಿಗಿದೆ, ಲೈಟ್ ವೆಯ್ಟ್ ಇದೆ. ಇದು 10 ಪೌಂಡು ಈ ಶೂಸು. ಇನ್ನೊಂದು ಬಂದುಬಿಟ್ಟು ಇದು ಸ್ಟಿಚ್ ಫ್ರೋಝನ್. ಇದು ನೋಡಿ ಲೈಟ್ ಬರುತ್ತೆ. ಚೆನ್ನಾಗಿದೆ ಫ್ರೋಝನ್ ಶೂಸು. ಇದು 16 ಪೌಂಡ್. ಇದು ಲೈಟ್ ಬರುತ್ತಲ್ವಾ, ಅದಕ್ಕೊಂಚೂರು ಜಾಸ್ತಿ. ಸೊ ಇದೇ ಥರನೇ ಸನ್ನಿಧಿ ಕೂಡ ತೊಗೊಂಡಿದೆ, ಸೇಮ್ ಸನ್ನಿಧಿ ಕೂಡ ಪಳಪಳ ಲೈಟ್ ಫ್ರೋಝನ್. ಇದು ಕೂಡ 16 ಪೌಂಡೆ, 16 ಪೌಂಡ್ಸ್. ಸೊ ಇದಿಷ್ಟು ಇವರ ಸಂತೆ ಬಟ್ಟೆಗಳು ಮತ್ತು ಶೂಸು. ಇದೊಂದು ಶೂಸು ನಾನು ತಗೊಂಡೆ, ಜಸ್ಟ್ ಇವ್ರನ್ನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಬರೋದಕ್ಕೆ ನಾರ್ಮಲ್ ಆಗಿರತಕ್ಕಂಥ ಒಂದು ಶೂಸ್ ಬೇಕಾಗಿತ್ತು, ಹಾಗಾಗಿ ತಗೊಂಡೆ. ಇದು 9 ಪೌಂಡು. ಸೊ ಮೆಮೊರಿ ಫೋಮ್ದು ಬೇಕಾಗಿತ್ತು, ಹಾಗಾಗಿ ತೊಗೊಂಡೆ. ಇದು ಪ್ರೈಮಾರ್ಕ್ ಅವ್ರದ್ದೆ, 9 ಪೌಂಡು. ಚೆನ್ನಾಗಿದೆ ಆಯಿತಾ ಬಟ್ಟೆ ಶೂಸು? ಚೆನ್ನಾಗಿರ್ತದೆ. ಬಿಲ್ ಕೂಡ ಚೆನ್ನಾಗದೆ ನೋಡಿ. ಇದಿಷ್ಟಕ್ಕೆ ಎಲ್ಲ ಸೇರಿಸಿ 139 ಪೌಂಡ್ಸು, 139.5, 139.5 ಪೌಂಡ್ಸು. ಗುನ್ನು ಇಷ್ಟ ಆಯ್ತೇನಮ್ಮ ಫ್ರೋಝನ್ ಶೂಸು? ಇದು ನೋಡಿ ಎಗರ್ಬಿಟ್ಲು, ಫ್ರೋಝನ್ ಲೈಟ್ 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 ಅಂತೇಳಿ. ಅದು ಯಾರೋ ಅವ್ರ ಫ್ರೆಂಡ್ ಹತ್ರ ಇದೆ ಅಂತ, ಅದಕ್ಕೆ ಬೇಕಂತ ಕೇಳ್ತಿದ್ಲು. ಓಕೆ, ಹ್ಯಾಪಿ? ಎಸ್. ಬಾಯ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಇಲ್ಲಾಂದ್ರೆ ಮಾಡಲ್ಲ ಇವರು ಅಲ್ವಾ? ಆ್ಯಕ್ಚುಲಿ ಏನು ಗೊತ್ತಾ, YT ಸ್ಟುಡಿಯೋ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಇದು ಬರುತ್ತಲ್ಲ, ಇನ್ನೊಂದು ಆ್ಯಪ್ ಇರುತ್ತೆ. ಅದರಲ್ಲಿ ನಾವು ನೋಡ್ಕೋಬೋದು ಎಷ್ಟು ಜನ ನಮ್ಮ ವೀಡಿಯೋಸ್ ನೋಡಿ, ಎಷ್ಟು ಜನ ನೋಡಲ್ಲ, ಯಾವ ಪ್ಲೇಸಿಂದ ನೋಡ್ತಾರೆ ಅಂಥೇಳಿ ಕೆಲವೊಂದು ಗೊತ್ತಾಗತ್ತೆ. ಅದರಲ್ಲಿ 50% ಸಬ್ಸ್ಕ್ರೈಬ್ ಆಗಿರೋರು ನೋಡಿರ್ತಾರೆ, 50% ಸಬ್ಸ್ಕ್ರೈಬ್ ಆಗದಿರೋರು ನೋಡಿರ್ತಾರೆ. ಅದು ಯಾಕೆ ನೋಡ್ತಾರೋ ಗೊತ್ತಾಗಲ್ಲ. ನೋಡಿರ್ತಾರಲ್ವ, ಅಟ್ಲೀಸ್ಟ್ ಏನೋ ಒಂದು ಚೆನ್ನಾಗಿ ಮಾಡ್ತಿದ್ದಾಳೆ ಅಂತೇಳಿ ಒಂದು ಸಬ್ಸ್ಕ್ರೈಬ್ ಹೊಡಿತಾರ, ಇಲ್ಲ ಹೊಡಿಯಲ್ಲ, ಹಂಗೆ ನೋಡ್ತಿರ್ತಾರೆ. ಓಕೆ, ಎನಿವೇಸ್ ಅದು ಅವ್ರಿಗೆ ಬಿಟ್ಟಿದ್ದು, ಅಂದರೆ ನಿಮಗೆ ಬಿಟ್ಟಿದ್ದು. ನೀವು ಸಬ್ಸ್ಕ್ರೈಬ್ ಮಾಡ್ತಿರೋ ಇಲ್ಲೋ, ನಿಮ್ಗೆ ಇಷ್ಟ ಆಗಿದೆ ಅನ್ನೋಲ್ಲ ಗೊತ್ತಿಲ್ಲ ನನಗೆ. ಬಟ್ ನಾನಂತೂ ಟ್ರೈ ಮಾಡ್ತಿದ್ದೀನಿ. ಆದಷ್ಟು ಲಂಡನ್ ಎಲ್ಲ ಕವರ್ ಮಾಡಬೇಕು ಅಂತ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಕೆಲವೊಂದು ಪ್ಲೇಸಸ್ ಎಲ್ಲ ತೋರಿಸಿದ್ದೀನಿ, ನೋಡೋಣ. ಇನ್ನೂ ಕೆಲವೊಂದು ತುಂಬ ಇದೆ. ಲಂಡನ ಇದೆ, ಆಮೇಲೆ ಮೇಡಮ್ ತುಸೈಡ್ಸಿಗೆ ಹೋಗಬೇಕು. ಲೈಕ್ ಇನ್ನೊಂದು ಏನದು ಸಿ ಅಕ್ವೇರಿಯಮ್ ಇದೆ, ತುಂಬ ಚೆನ್ನಾಗಿದೆ ಸಿ ಅಕ್ವೇರಿಯಮ್ಮು, ಅದಿದೆ. V&A ಮ್ಯೂಸಿಯಮ್ ಇದೆ, ಅದೆಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಹೋಗಿಲ್ಲ, ಜಾಸ್ತಿ ಮಾಡಿಲ್ಲ. ಅದಾಗಿದ್ದ ತಕ್ಷಣ ಇಮಿಡಿಯೇಟಾಗಿ ಇಲ್ಲಿ ಚಳಿ ಸ್ಟಾರ್ಟ್ ಆಗೋಯಿತು, ಅದೊಂದು ಗ್ಯಾಪ್ ಬಂತು. ಸೊ ಇನ್ಮೇಲೆ ಅಂದರೆ ಲೈಕ್ ಚಳಿ ಇರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಆದಷ್ಟು ಕೆಲವೊಂದು ಚಳಿ ಇದ್ದಾಗ ಇಂಡೋರ್ ಎಲ್ಲ ಕವರ್ ಮಾಡ್ತೀನಿ, ಚಳಿ ಕಮ್ಮಿ ಆದಾಗ ಔಟ್ಡೋರ್ ಕಂಪ್ಲೀಟ್ ಕವರ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.